ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರಾಮು ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇರೋದು. ಕನ್ನಡ ಮೊದಲು ಹುಟ್ಟಿರೋ ಶಾಸನ ಎಂದರೆ ಹಲ್ಮಿಡಿ ಶಾಸನ. ಈಗ ನೋಡೋಣ ಬನ್ನಿ ಸ್ನೇಹಿತರೆ. ಇದೇ ನೋಡಿ ಫ್ರೆಂಡ್ಸ್, ಕನ್ನಡ ಮೊದಲ ಶಾಸನ ಹುಟ್ಟಿರೋದು. ಇಲ್ಲೇ ಮೇಲ್ಗಡೆ ಕಾಣ್ತಾ ಇರೋ ಶಾಸನ. ಸರ್ ನಮಸ್ತೆ. ನಮಸ್ತೆ. ನಾವು ರಾಮು ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇರೋದು. ಸರ್, ಈಗ ನೀವು ಯಾವ ಊರಿಂದ ಬಂದಿದ್ದೀರಾ? ನಾವು ಹಾವೇರಿ ಜಿಲ್ಲೆ ಹಾಂ ಸರ್. ಹಾನಗಲ್ ತಾಲೂಕು ಬೆಹತ್ನಾಳೆ ಅಂತಕ್ಕಂಥ ಗ್ರಾಮದಿಂದ ಇಲ್ಲಿಗೆ ಪ್ರವಾಸಕ್ಕೆಂದು ಆಗಮಿಸಿದ್ದೇವೆ. ಹಾಂ ಸರ್. ಇಲ್ಲಿ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಾಂ ಸರ್ ಹಲ್ಮಿಡಿ ಎಂಬತಕ್ಕಂಥ ಗ್ರಾಮಕ್ಕೆ ಭೇಟಿ ನೀಡಿದ್ದು. ಹಾಂ ಸರ್. ಇದು ಕನ್ನಡದ ಮೊಟ್ಟ ಮೊದಲ ಶಾಸನ. ಕ್ರಿಸ್ತಶಕ 450ರಲ್ಲಿ ಈ ಶಾಸನ ದೊರೆತಿದೆ ಅಂತಕ್ಕಂಥ ಒಂದು ಇತಿಹಾಸ ಲಭ್ಯವಾಗ್ತಾ ಇದೆ. ಇದು 1936ರಲ್ಲಿ ಈ ಶಾಸನ ಪತ್ತೆಯಾಯಿತು. ಈ ಶಾಸನ ಕದಂಬರ ಕಾಲಕ್ಕೆ ಸೇರಿದ್ದು ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತದೆ. ಇದು ಕನ್ನಡ ಭಾಷೆಗೆ ಇದು ಕನ್ನಡದ ಹಳೆಯ ಶಾಸನವಾಗಿದ್ದು, ಇದನ್ನು 1936ರಲ್ಲಿ ಈ ಶಾಸನವನ್ನು ಪತ್ತೆ ಮಾಡಿ ಅದು